ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಬ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ರವೆ ಇಡ್ಲಿ ಸಿಂಪಲ್ ಆಗಿ ಅಂಡ್ ಟೇಸ್ಟಿ ಆಗಿ. ಸೊ ವಿದಿನ್ 30 ಮಿನಿಟ್ಸ್ ಅಲ್ಲಿ ಮಾಡೋದು ಹೇಗೆ ಅಂತ. ಸೊ ಚಾನೆಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇದೇ ತರ ಹೆಚ್ಚಿನ ಸ್ನಾಕ್ಸ್ ಬರ್ತಾನೆ ಇರ್ತವೆ. ಸೊ ಬನ್ನಿ ತಡ ಮಾಡದಲ್ಲ ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ರವೆ ಇಡ್ಲಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಡ್ಕೊಂಬಿಡೋಣ. ಸೊ ಕ್ಯಾರೆಟ್, ಕೊತ್ತಂಬರಿ, ಟೊಮೊಟೊ, ಕರಿಬೇವು, ಆಮೇಲೆ ಈ ಸೋಡಾ, ಆಮೇಲೆ ಉಪ್ಪಿಟ್ಟು ರವೆ, ಮೊಸರು, ನೀರು, ಉಪ್ಪು, ಆಮೇಲೆ ಸ್ವಲ್ಪ ಇಂಗು, ಆಮೇಲೆ ಜೀರಿಗೆ, ಸಾಸಿವೆ, ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ. ಸೊ ಇಷ್ಟು ಸಾಮಗ್ರಿಗಳು ಬೇಕು. ಆಮೇಲೆ ಕ್ವಾಂಟಿಟಿ ಎಷ್ಟು ಬೇಕು ಅಂತ ಮಾಡುವ ವಿಧಾನ ಅಲ್ಲಿ ನೋಡ್ಕೊಳ್ಳೋಣ. ಸೊ ಆಮೇಲೆ ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಏನಾದರೂ ಬೇಕಲ್ಲ. ಸೊ ಈರುಳ್ಳಿ ಚಟ್ನಿ ಮಾಡೋಣ. ಸೊ ಈರುಳ್ಳಿ ಚಟ್ನಿಗೆ ಕಡಲೆಪಪ್ಪು, ಕಡಲೆ ಬೀಜ, ಈರುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ, ಹುಣಸೆಹಣ್ಣು, ಕೊತ್ತಂಬರಿ, ಆಮೇಲೆ ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ಇದ್ರೂ ನಡೆಯುತ್ತೆ. ಸೊ ಇಷ್ಟು ಸಾಮಗ್ರಿಗಳು ಬೇಕು. ಸೊ ಬನ್ನಿ ಮಾಡುವ ವಿಧಾನ ನೋಡ್ಕೊಳ್ಳೋಣ. ಸೊ ಫಸ್ಟ್ ಒಂದು ಬಾಣಲಿ ತಗೊಂಡು ಒಂದು 5 ರಿಂದ 6 ಟೀ ಸ್ಪೂನ್ ಎಣ್ಣೆ. ಸೊ ಎಣ್ಣೆ ಹಾಕೊಂಡು ಕಾಯೋವರೆಗೂ ವೆಯ್ಟ್ ಮಾಡಿ. ಸೊ ಎಣ್ಣೆ ಒಂದು ಸ್ವಲ್ಪ ಕಾದ್ಮೇಲೆ ಏನ್ ಮಾಡೋಣ, ಸೊ ಇದೆಲ್ಲ ಒಗ್ಗರಣೆ ಹಾಕೊಂಬಿಡೋಣ. ಸೊ ಫಸ್ಟು ಈ ರವೆ ಇಡ್ಲಿಗೆ ಬೇಕಾಗಿರೋ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಹೇಳಿದಾಗೆ ಒಂದು ಅರ್ಧ ಟೇಬಲ್ ಸ್ಪೂನು ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಆಮೇಲೆ ಸ್ವಲ್ಪ ಇಂಗು. ಸೊ ಕಲ್ಲು ಇಂಗು ಬರುತ್ತೆ, ಸೊ ಇಲ್ಲ ಪುಡಿ ಇಂಗು ಬರುತ್ತೆ. ಸೊ ಯಾವ್ದು ಹಾಕೊಂಡ್ರು ನಡೆಯುತ್ತೆ, ಸ್ವಲ್ಪ ಹಾಕಲ್ರಿ. ಆಮೇಲೆ ಕಡಲೆಬೇಳೆ 1 ರಿಂದ 2 ಟೇಬಲ್ ಸ್ಪೂನು. ಜಾಸ್ತಿ ಹಾಕೊಂಡ್ರು ಚೆನ್ನಾಗಿರುತ್ತೆ. ಸೊ ಬೇಯಿಸೋವಾಗ ಮೆತ್ತಗಾಗೋಗುತ್ತೆ, ತೊಂದರೆ ಇಲ್ಲ. ಸೊ ಇಷ್ಟು ಹಾಕೊಂಡು ಒಂದು ಸ್ವಲ್ಪ ಕೈ ಆಡಿಸ್ಕೊಂಡು, ಆಮೇಲೆ ಕರಿಬೇವು, ಸಣ್ಣದಾಗಿ ಹಚ್ಕೊಂಡಿರೋ ಕರಿಬೇವು, ಮೆಣಸಿನ್ಕಾಯಿ 1 ರಿಂದ 2 ರೌಂಡಾಗಿ ಹಚ್ಕೊಂಡಿರೋದು. ಸೊ ಇಷ್ಟು ಹಾಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಬೇಕು. ಸೊ ಬನ್ನಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಸೊ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇದೇ ಥರ ಹೆಚ್ಚಿನ ಫುಡ್ ರೆಸಿಪಿ ವ್ಲಾಗ್ಸು, ಹೆಲ್ದಿ ವ್ಲಾಗ್ಸು ಬರ್ತಾನೆ ಇರ್ತವೆ. ಸೊ ನೋಡ್ತಾ ಇದ್ದೀರಲ್ಲ, ಒಂದು ಸ್ವಲ್ಪ ರೋಸ್ಟ್ ಆಗ್ಬೇಕು ಚೆನ್ನಾಗಿ. ಸೊ ಚೆನ್ನಾಗಿ ರೋಸ್ಟ್ ಆದರೆ ನಮ್ಮ ಈ ಹಿಟ್ಟು ಚೆನ್ನಾಗಿ ಬರುತ್ತೆ. ಸೊ ಬನ್ನಿ ಒಂದು ಸ್ವಲ್ಪ ರೋಸ್ಟ್ ಆಗಲಿ, ಆಮೇಲೆ ಏನೇನು ಹಾಕ್ಬೇಕು ಅಂತ ಹೇಳ್ತೀನಿ. ಸೊ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಉಪ್ಪಿಟ್ಟು ರವೆ 1 ಕಪ್ ತೊಗೊಂಡಿದ್ವಿ. ಸೊ ಉಪ್ಪಿಟ್ಟು ರವೆ 1 ಕಪ್ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು. ಸೊ ತೀರಾ ಏನು ಹುರಿಯೋ ಅವಶ್ಯಕತೆ ಇಲ್ಲ. ಸೊ ಒಂದು ಸ್ವಲ್ಪ ಗಮ್ ಅಂತ ಸ್ಮೆಲ್ ಬರೋವರೆಗೂ ಹುರ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಕೆಂಚಕ್ಕಾಗ್ಬೇಕಷ್ಟೆ. ಸೊ ತೀರಾ ಏನು ಹುರಿಯೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಆಮೇಲೆ ಈ ಇಡ್ಲಿ ಕುಕ್ಕರ್ಗೆ ಇಟ್ಟು ಬೇಯಿಸ್ಕೊಂತೀವಲ್ಲ, ಸೊ ಆವಾಗ ಬೆಂದೋಗುತ್ತೆ. ಸೊ ನೋಡ್ಬೋದು, ಈ ಥರ ಸ್ವಲ್ಪ ಕೆಂಚು ಕಲರ್ ಬಂದರೆ ಸಾಕು. ಆಮೇಲೆ ಒಂದು ಸ್ವಲ್ಪ ಆರೋದಕ್ಕೆ ಬಿಟ್ಬಿಡಿ. ಸೊ ಇದಾರೋ ಅಷ್ಟೊತ್ತಿಗೆ ಏನು ಮಾಡೋಣ ಅಂದರೆ ಈ ಈರುಳ್ಳಿ ಚಟ್ನಿನ ಪ್ರಿಪೇರ್ ಮಾಡ್ಕೊಂಬಿಡೋಣ ಬನ್ನಿ. ಸೊ ಫಸ್ಟು ಒಂದು ಚಿಕ್ಕದೊಂದು ಬಾಣಲೆ ತೊಗೊಂಡು ಅದಕ್ಕೊಂದು 2 ರಿಂದ 3 ಟೇಬಲ್ ಸ್ಪೂನ್ ಕಡಲೆ ಬೀಜ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ರಿ. ಸಿಪ್ಪೆ ಸುಲಿಯೋದೇನು ಅವಶ್ಯಕತೆ ಇಲ್ಲ. ಆಮೇಲೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಒಂದು ಸ್ವಲ್ಪ ಕಾದ್ಮೇಲೆ ಮೆಣಸಿನ್ಕಾಯಿ 1 2 ರಿಂದ 3, ಆಮೇಲೆ ಹುಣಸೆ ಹುಳಿ 1 ಚಿಕ್ಕ ಪೀಸ್, ಜಾಸ್ತಿ ಬೇಡ. ಆಮೇಲೆ ಕರಿಬೇವು 1 ಗಡ್ಡೆ, ಈರುಳ್ಳಿ 1 ಗಡ್ಡೆ ಉದ್ದುದ ಹಚ್ಕೊಂಡಿರೋದು. ಸೊ ಇಷ್ಟು ಹಾಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ರಿ. ಸೊ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಕೆಂಪುಗಾಗಬೇಕು, ನೋಡ್ತಾ ಇದ್ದೀರಲ್ಲ. ಸೊ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಬರ್ರಿ. ಸೊ ಆಮೇಲೆ ಏನು ಮಾಡೋಣ ಅಂದರೆ, ಸೊ ಇದು ಈರುಳ್ಳಿ ಎಲ್ಲ ಬೆಂದಾದ್ಮೇಲೆ ಬೆಳ್ಳುಳ್ಳಿ ಹಾಕೊಂಬಿಡೋಣ. ಸೊ ಬೆಳ್ಳುಳ್ಳಿ ಒಂದು 2 ರಿಂದ 3 ಹಾಕೊಂಡಿದ್ದೀವಿ. ಸೊ ಇಷ್ಟು ಹಾಕೊಂಡು ಚೆನ್ನಾಗಿ ಈ ಥರ ಕೆಂಪಗೆ ಬರೋವರೆಗೂ ಬೇಯಿಸ್ಕೊಬೇಕು. ಸೊ ಆಮೇಲೆ ಒಂದು ಸ್ವಲ್ಪ ಆರಿದ್ಮೇಲೆ ಒಂದು ಚಿಕ್ಕದ ಜಾರ್ ತಗೊಂಬಿಟ್ಟು ಈ ಹುರ್ಕೊಂಡಿದ್ವಲ್ಲ ಎಲ್ಲ ಐಟಮ್ಸು ಹಾಕೊಂಬಿಟ್ಟು ಏನು ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ. ಸೊ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಆಮೇಲೆ ಹಸಿ ಕೊಬ್ಬರಿ 1 ಕಪ್ಪು ಚಿಕ್ಕದು, ಆಮೇಲೆ ಹುಣಸೆ ಹುಳಿ ಸ್ವಲ್ಪ, ಆಮೇಲೆ ಕಡಲೆಪಪ್ಪು ಒಂದು 2 ರಿಂದ 3 ಟೇಬಲ್ ಸ್ಪೂನು, ಆಮೇಲೆ ಕೊತ್ತಂಬರಿ. ಸೊ ಕೊತ್ತಂಬರಿ ನೀವು ಜಾಸ್ತಿ ಹಾಕೊಂಡ್ರು ನಡೆಯುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ನುಣ್ಣುಪ್ಪು. ಸೊ ಒಂದು 1/4 ಟೇಬಲ್ ಸ್ಪೂನ್ ಸಾಕು, ಜಾಸ್ತಿ ಬೇಡ. ಸೊ ಇದನ್ನು ನೈಸಾಗಿ ಈ ಥರ ರುಬ್ಕೊಂಬಿಡೋಣ. ಸೊ ನೋಡ್ಬೋದು, ಇಷ್ಟು ನೈಸಾಗಿದ್ರೆ ಸಾಕು. ನೆಕ್ಸ್ಟು ಇದಕ್ಕೆ ಒಗ್ಗರಣೆ ಏನೇನು ಹಾಕಿದ್ದೀವಿ ಅಂದರೆ, ಸೊ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ, ಅದಕ್ಕೆ ಸಾಸಿವೆ, ಕರಿಬೇವು ಒಗ್ಗರಣೆ ಹಾಕೊಂಡಿರೋದು. ಸೊ ಒಗ್ಗರಣೆ ಹಾಕೊಂಡ್ರೆ ಚಟ್ನಿಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ಏನು ಮಾಡೋಣ ಅಂದರೆ ಈ ಇಡ್ಲಿಗೆ ಬೇಕಾಗಿರೋ ಹಿಟ್ಟನ್ನ ಕಲಿಸ್ಕೊಂಬಿಡೋಣ. ಸೊ ಮೊಸರು ಫಸ್ಟು 1 ಕಪ್ ತೊಗೊಂಡಿದ್ದೀವಿ. ಸೊ ಗಡ್ಡೆ ಇರುತ್ತಲ್ವಾ, ಸೊ ಆ ಗಡ್ಡೆ ಎಲ್ಲ ಒಡ್ಕ ಆಗಲಿ ಅಂತ ಒಂದು ಸ್ವಲ್ಪ ನೈಸಾಗಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ಆಮೇಲೆ ಒಂದು ಬಟ್ಲು ತೊಗೊಂಡು ಈ ಹುರ್ಕೊಂಡಿದ್ವಲ್ಲ ಐಟಮ್ಸ್ ಎಲ್ಲ, ಸೊ ಅದನ್ನ ಹಾಕೊಂಬಿಟ್ಟು 1 ಕಪ್ಪು ಮೊಸರು. ಸೊ ಐಟಮ್ಸ್ ಏನೇನು ಹಾಕಿದ್ದೀವಿ ಅಂತ ಮರ್ತೋಗಿದ್ರೆ ಒಂದ್ಸಲ ವಿಡಿಯೋನ ಫಸ್ಟಿಗೆ ತೊಗೊಂಡೋಗಿ ನೋಡಿ. ಸೊ ಐಟಮ್ಸ್ ಎಲ್ಲ ಅದ್ರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಆಮೇಲೆ ನೀರು ಜಾಸ್ತಿ ಹಾಕೊಂಬೇಡ್ರಿ, ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ. ಸೊ ಆಮೇಲೆ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ರಿ, ಅವಾಗ ಚೆನ್ನಾಗಿ ಮಿಕ್ಸ್ ಆಗೋಗುತ್ತೆ ಸ್ಟಾರ್ಟಿಂಗಲ್ಲಿ. ಸೊ ಒಂದು 1/4 ಟೇಬಲ್ ಸ್ಪೂನ್ ಸಾಕು, ಜಾಸ್ತಿ ಬೇಡ. ಸೊ ಜಾಸ್ತಿ ಆದರೆ ಉಪ್ಪು ರೋಸ್ ಆಗೋದು ಗ್ಯಾರಂಟಿ.
ಆಮೇಲೆ ಅಡುಗೆ ಸೋಡಾ ಒಂದು ಚಿಟಿಕೆ ಅಷ್ಟು, 1-2 ಚಿಟಿಕೆ ಸಾಕು. ಸೊ ಇಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಬನ್ನಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಮಿಕ್ಸ್ ಮಾಡೋದು ಒಂದು ಕಲೆ. ಸೊ ತೀರಾ ನೀರಾಗೂ ಇರಬಾರ್ದು, ತೀರಾ ಗಟ್ಟಿಯಾಗೂ ಇರಬಾರ್ದು. ಸೊ ಮೀಡಿಯಂ ಹದ ನಿಮಗೆ ಗೊತ್ತಾಗೋಗುತ್ತೆ. ಸೊ ನೋಡ್ಬೋದು, ಈ ಹದಕ್ಕೆ ಮಿಕ್ಸ್ ಮಾಡ್ಕೊಂಡು ಒಂದು 10-15 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಅದು ನೆನೆಯೋ ಅಷ್ಟೊತ್ತಿಗೆ ಏನು ಮಾಡೋಣ ಅಂದರೆ, ಈ ಇಡ್ಲಿ ಪ್ಲೇಟ್ಗಳನ್ನ ನೀಟಾಗಿ ಒರೆಸ್ಕೊಂಡು ತೊಳ್ಕೊಂಡು, ಆಮೇಲೆ ಟೊಮೊಟೊ ಪೀಸುಗಳನ್ನ ಹಚ್ಕೊಂಡು, ಆಮೇಲೆ ಇಡ್ಲಿ ಪ್ಲೇಟ್ಗೆ ಎಣ್ಣೆನ ಸವರ್ಕೊಂಡು, ಸೊ ಈ ಥರ ಟೊಮೊಟೊ ಇಕ್ಕೊಂಡು ಅದ್ರ ಮೇಲೆ ಕ್ಯಾರೆಟ್ನ ಉದುರಿಸ್ಕೊಂಬಿಡೋಣ. ಬನ್ನಿ ಇದೇ ಥರ ಎಲ್ಲ ಪ್ಲೇಟು ರೆಡಿ ಮಾಡ್ಕೊಂಬಿಡೋಣ. ಸೊ ಕ್ಯಾರೆಟು ಕಣ್ಣಿಗೆ ಒಳ್ಳೇದು, ಟೊಮೊಟೊ ಬಾಡಿಗೆ ಒಳ್ಳೇದು, ಸ್ಕಿನ್ಗೂ ಒಳ್ಳೇದು. ಸೊ ಎಲ್ಲನೂ ಚೆನ್ನಾಗೇ ಇರುತ್ತೆ. ಸೊ ಹೆಲ್ದಿ ಫುಡ್ಡು. ಸೊ ಸಂಜೆ ಹೊತ್ತು ಅಥವಾ ಬೆಳಗ್ಗೆ ತಿಂಡಿಗೂ ಮಾಡ್ಕೊಬೋದು. ಸೊ ಸಂಜೆ ಟೈಮು ಬೆಸ್ಟ್ ಇದು ಮಾಡ್ಕೊಳ್ಳೋದಕ್ಕೆ. ಸೊ ನೋಡ್ತಾ ಇದ್ದೀರಲ್ಲ, ಈ ಹದಕ್ಕಿರಬೇಕು. ಒಂದು ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ರಿ, ತೊಂದರೆ ಇಲ್ಲ. ಸೊ ತೀರಾ ನೀರಾಗೂ ಇರಬಾರ್ದು, ತೀರಾ ಗಟ್ಟಿಯಾಗೂ ಇರಬಾರ್ದು. ಸೊ ನೋಡ್ತಾ ಇದ್ದೀರಲ್ಲ ನಾವು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದೀವಿ ಅಂತ. ಸೊ ನೋಡ್ಕೊಂಡು ನೀರನ್ನ ಮಿಕ್ಸ್ ಮಾಡ್ಕೊಳ್ರಿ ಅಷ್ಟೇ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಚ್ಕೊಂಡಿರೋದು ಉದುರಿಸ್ಕೊಂಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪ್ಲೇಟಿಗೆ ಹಾಕೊಂಡು ಇಡ್ಲಿಗೆ ಇಕ್ಬಿಡೋಣ. ಬನ್ನಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ. ಸೊ ಹಾಗೆ ನಿಮ್ಗೆ ಯಾವ್ದಾದ್ರು ಫುಡ್ ರೆಸಿಪಿ ವ್ಲಾಗ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವು ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ಈ ಹದಕ್ಕೆ ಇದ್ರೆ ಸಾಕು. ಸೊ ನೋಡ್ತಾ ಇರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಗಡ್ಡೆ ಆ ಥರ ಏನೂ ಇರಬಾರ್ದು. ಸೊ ಈ ಹದಕ್ಕಿದ್ರೆ ಸಾಕು. ಆಮೇಲೆ ನೀಟಾಗಿ ಒಂದು ಚಿಕ್ಕ ಸೌಟ್ ತಗೊಂಡ್ಬಿಟ್ಟು ಸೊ ಎಲ್ಲ ಪ್ಲೇಟ್ಗೂ ಹಾಕೊಂಬಂದ್ಬಿಡೋಣ. ಬನ್ನಿ. ಸೊ ಇದು ನೀವೇನಾದ್ರೂ ಒಂದು ಸಲ ಟ್ರೈ ಮಾಡಿದ್ರೆ ವಾರಕ್ಕೆ 2-3 ಸಲ ಮಾಡೋದು ಗ್ಯಾರಂಟಿ. ಯಾಕಂದ್ರೆ ಕಡಿಮೆ ಆಯಿಲು, ಸೊ ಐಟಮ್ಸ್ ಏನು ಜಾಸ್ತಿ ಅವಶ್ಯಕತೆ ಇರಲ್ಲ, ಮನೇಲಿರೋ ಐಟಮ್ಸ್ ಅಲ್ಲೇ ಆರಾಮಾಗಿ ಮಾಡ್ಕೊಬೋದು. ಸೊ ಆಮೇಲೆ ಇಡ್ಲಿ ಕುಕ್ಕರ್ಗೆ 1-1.5 ಲೋಟ ನೀರು ಹಾಕೊಂಡು ಸೊ ಇದನ್ನ ಒಂದು 10-15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನಮ್ಮ ಬಿಸಿ ಬಿಸಿ ರವೆ ಇಡ್ಲಿ ರೆಡಿ. ಸೊ ಇದು ಮಾಡೋದಕ್ಕೂ ಏನು ಜಾಸ್ತಿ ಅವಶ್ಯಕತೆ ಇಲ್ಲ ಟೈಮು. ಸೊ 1 ಅವರ್ ಇದ್ರೆ ಸಾಕು, ಅಥವಾ 30 ಮಿನಿಟ್ಸ್ ಅಲ್ಲೇ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಸೊ ನೋಡ್ಬೋದು ಆಫ್ಟರ್ 10 ಮಿನಿಟ್ಸ್ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಬನ್ನಿ ಇಡ್ಲಿ ಎಲ್ಲ ಬಿಡಿಸ್ಕೊಂಬಿಟ್ಟು ನೀಟಾಗಿ ಒಂದು ಪ್ಲೇಟಿಗೆ ಜೋಡಿಸ್ಕೊಂಬಿಡೋಣ. ಸೊ ಇಡ್ಲಿ ಬಿಡಿಸ್ಕೊಂಬೇಕಾದ್ರೆ ಒಂದು ಸ್ವಲ್ಪ ನೀರನ್ನ ಚಿಮ್ಸ್ಕೊಂಡು ಬಿಡಿಸ್ಕೊಳ್ರಿ, ಅವಾಗ ಬೇಗ ಇಡ್ಲಿ ಬಿಡುತ್ತೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ರವೆ ಇಡ್ಲಿ ಹೆಲ್ದಿ ಸ್ನ್ಯಾಕ್. ಸೊ ನೀವು ಟ್ರೈ ಮಾಡ್ತೀರಾ ಅನ್ಕೊಂಡಿದೀನಿ, ಒಂದ್ಸಲ ಟ್ರೈ ಮಾಡಿ. ಗೈಸ್ ನೋಡಿದ್ರಲ್ಲ ಎಷ್ಟು ಸಖತ್ತಾಗಿ ಈ ರವೆ ಇಡ್ಲಿನ ಮಾಡ್ಕೊಬೋದು ಅಂತ, ಹೋಟೆಲ್ ಸ್ಟೈಲ್ ರವೆ ಇಡ್ಲಿ. ಸೊ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ಚಾನೆಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ. ಸೊ ಅವರು ಈ ರೆಸಿಪಿನ ಟ್ರೈ ಮಾಡ್ಲಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.